ಪಾಕಿಸ್ತಾನ ಗೋಗರದ ಬೆನ್ನಲ್ಲೇ ಭಾರತದ ಜೊತೆ ಅಮೆರಿಕ ಮಾತುಕತೆಯನ್ನ ಮಾಡ್ತಾ ಇದ್ದ ಹಾಗೆ ಭಾರತ ಕದನ ವಿರಾಮಕ್ಕೆ ಒಪ್ಕೊಂಡಿದೆ. ಬದುಕೊಳ್ಳಿ ಪಾಕಿಸ್ತಾನ ಅಂತ ಹೇಳಿ ಬಿಟ್ಬಿಟ್ಟ ಹಾಗೆ ಕಾಣಿಸ್ತಾ ಇದೆ ಭಾರತ. ಡೀಟೇಲ್ಸ್ ನಮ್ಮ ಸಹೋದ್ಯೋಗಿ ರಕ್ಷತ್ ನೀಡ್ತಾ ಹೋಗ್ತಾರೆ. ರಕ್ಷತ್, ಅಪ್ಪರ್ ಹ್ಯಾಂಡ್ ಇದ್ದಂತಹ ಸಂದರ್ಭದಲ್ಲೂ ಕದನ ವಿರಾಮಕ್ಕೆ ಭಾರತ ಒಪ್ಕೊಂಡ್ಬಿಡ್ತು. ಅಧಿಕೃತವಾದಂತಹ ಸ್ಟೇಟ್ಮೆಂಟ್ ಭಾರತ ಸರ್ಕಾರದಿಂದಲೇ ಇಲ್ಲಿಗೆ ಬಂದಿದೆ. ಈಗ ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ಈ ಕ್ಷಣದಿಂದಾನೇ ಕದನ ವಿರಾಮ ಜಾರಿಯಲ್ಲಿದೆ ಅಂತ ಹೇಳಿ. ಅಲ್ಲಿಗೆ ಗೋಗರದಂತಹ ಪಾಕಿಸ್ತಾನಕ್ಕೆ ಯಾವ್ದ್ಯಾವುದೋ ದೇಶಗಳ ಕೈಕಾಲು ಹಿಡಿಯುವಂತಹ ಕೆಲಸವನ್ನ ಪಾಕಿಸ್ತಾನದ ಅಧಿಕಾರಿಗಳು, ಅಲ್ಲಿನ ರಾಯಭಾರಿಗಳು, ಅಧ್ಯಕ್ಷರು ಮಧ್ಯರಾತ್ರಿಯಲ್ಲೆಲ್ಲ ಕಾಲ್ ಮಾಡಿದ್ರು. ಅಂಥ ಪಾಕಿಸ್ತಾನ ಬದುಕೊಳ್ಳಿ ಅಂತ ಹೇಳಿ ಕ್ಷಮೆಯನ್ನ ಕೊಡ್ತಾ ಭಾರತ, ಅಥವಾ ಹೋಗಿ ಬದುಕೋ ನೀನು ಅಂತ ಹೇಳಿ ಬಿಟ್ಬಿಡ್ತಾ ಭಾರತ ಅಂತ ಹೇಳಿ. ವಿಜಯಶ್ರೀ, ನಾವು ಈ ಟೈಮ್ ಲೈನ್ ಅನ್ನು ಗಮನಿಸ್ತಾ ಹೋಗಬೇಕು. ನಾನು ಆಗ್ಲೇ ಹೇಳಿದೆ, ಅಪ್ಪರ್ ಹ್ಯಾಂಡ್ ಇತ್ತು ಭಾರತ, ಆದರೂ ಕೂಡ ಸೀಸ್ ಫೈರ್ಗೆ, ಕದನ ವಿರಾಮಕ್ಕೆ ಒಪ್ಪಿಕೊಂಡಿದೆ. 12ನೇ ತಾರೀಕು ಒಂದು ಕ್ರೂಷಿಯಲ್ ಆದಂಥ ಮೀಟಿಂಗ್ ನಡೆಯುತ್ತೆ. ಇಲ್ಲಿ ನನಗಿರುವಂಥ ಅನುಮಾನ, ಈ ಕದನ ವಿರಾಮ ಇದು ಕಂಪ್ಲೀಟ್ ಈ ಕದನ ವಿರಾಮ ಘೋಷಣೆಯಾಗತ್ತಾ ಅಥವಾ ತಾತ್ಕಾಲಿಕನ ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. 12ನೇ ತಾರೀಕು ಒಂದು ಪ್ರಮುಖವಾದಂಥ ಮೀಟಿಂಗ್ ನಡೆಯುತ್ತೆ. ಭಾರತ ಅಪ್ಪರ್ ಹ್ಯಾಂಡಲ್ ಇದೆ. ಈ ಹಂತದಲ್ಲಿ ಭಾರತದ ಮೇಲೆ ಪಾಕಿಸ್ತಾನ ಏನೇ ಪ್ರಯತ್ನ ಮಾಡಿದರೂ ಕೂಡ ಟಾರ್ಗೆಟ್ ರೀಚ್ ಆಗೋದಕ್ಕಾಗಿಲ್ಲ. ಇವತ್ತು ಭಾರತ ಕೊಟ್ಟಿರುವಂಥ ಏಟು ಹೆಂಗಿತ್ತು ಅಂತಂದರೆ, ಪಾಕಿಸ್ತಾನದ ಪ್ರಮುಖ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ನ ರನ್ವೇಗಳೆಲ್ಲವೂ ಕೂಡ ಸದ್ಯ ಕಾರ್ಯಾಚರಣೆ ಮಾಡೋದಕ್ಕೆ ಸಾಧ್ಯ ಆಗದಂಥ ಹಂತದಲ್ಲಿದೆ. ಈ ಹಂತದಲ್ಲಿ ಪಾಕಿಸ್ತಾನದ ಮುಂದೆ ಆಯ್ಕೆಗಳಿರಲಿಲ್ಲ. ಐ ರಿಪೀಟ್, ಪಾಕಿಸ್ತಾನದ ಮುಂದೆ ಆಯ್ಕೆಗಳಿರಲಿಲ್ಲ. ನೀವು ಈಗಾಗಲೇ ಅದನ್ನು ಹೇಳ್ತಾ ಇದ್ದೀರಿ. ಪಾಕಿಸ್ತಾನವೇ ಗೋಗರ್ದಿದ್ದು, ಅಂಗಲಾಚಿದ್ದು ಯುದ್ಧ ವಿರಾಮ ಆಗಬೇಕು ಅಂತ. ನಾನು ಇದನ್ನು ಯಾವ ರೀತಿ ಹೇಳ್ತೀನಿ ಅಂತಂದರೆ, ಬೆಗ್ಗರ್ಸ್ ಹ್ಯಾವ್ ನೋ ಚಾಯ್ಸ್. ಭಿಕ್ಷುಕನಿಗೆ ಆಯ್ಕೆ ಇರೋದಿಲ್ಲ. ನನಗೆ 10 ರೂಪಾಯಿ ಹಾಕು ಅಂತ ಕೇಳೋದಕ್ಕಾಗಲ್ಲ, ನಿನ್ನ ಹತ್ರ ಎಷ್ಟಿದೆ ಹಾಕು ಅಂತ ಕೇಳಬೇಕು. ಈ ಸ್ಥಿತಿ ಇರೋದು ಪಾಕಿಸ್ತಾನಕ್ಕೆ ಈ ಹಂತದಲ್ಲಿ. ಯಾಕಂತಂದರೆ ಡ್ರೋನ್ ದಾಳಿ ಮಾಡ್ತಾನೆ ಇತ್ತು, ರೀಚ್ ಮಾಡೋದಕ್ಕಾಗಲಿಲ್ಲ. ಮಿಸೈಲ್ ಅಟ್ಯಾಕ್ ಮಾಡ್ತು, ಅದರಲ್ಲೂ ಪಾಕಿಸ್ತಾನದ ಬತ್ತಳಿಕೆಯಲ್ಲಿರುವಂಥ ಪ್ರಬಲ ಮಿಸೈಲು ಫತೆಯನ್ನು ಯೂಸ್ ಮಾಡ್ತು. ಇಂಡಿಯನ್ ರೀಚ್ ಮಾಡೋದಕ್ಕಾಗಲಿಲ್ಲ. ಇಂಡಿಯನ್ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನೆಲ್ಲವನ್ನ ಕೂಡ ಹೊಡೆದುರುಳಿಸ್ತು. ಭಾರತ ಅಪ್ಪರ್ ಹ್ಯಾಂಡಲ್ ಇದ್ದಂಥ ಸಂದರ್ಭದಲ್ಲೂ ಕೂಡ ಕದನ ವಿರಾಮಕ್ಕೆ ಒಪ್ಪಿದೆ ಅಂತಂದರೆ ಷರತ್ತುಗಳು ಇದ್ದಿರುತ್ತೆ. ಷರತ್ತುಗಳನ್ನು ಹಾಕೇ ಇರ್ತಾರೆ. ನಾವು ಕದನ ವಿರಾಮಕ್ಕೆ ಒಪ್ತೀವಿ, ಪ್ರತಿಯಾಗಿ ಏನು ಅಂತ. ಯಾಕಂತಂದರೆ ನೀವು ಅಪ್ಪರ್ ಹ್ಯಾಂಡಲ್ ಇದ್ದಂಥ ಸಂದರ್ಭದಲ್ಲಿ ನೆಗೋಷಿಯೇಷನ್ ಟೇಬಲ್ಗೆ ಬಂದಂಥ ಸಂದರ್ಭ, ಅಪ್ಪರ್ ಹ್ಯಾಂಡಲ್ ಇದ್ದವನಿಗೆ ಅಧಿಕಾರದಿಂದ ಮಾತನಾಡುವಂಥ ಸಾಮರ್ಥ್ಯ ಇರುತ್ತೆ. 12ನೇ ತಾರೀಕು ಭಾರತ ಮೇಜು ಕುಟ್ಟಿ ಮಾತನಾಡಬಹುದು. ನನಗೆ ಇಂಥದ್ದಾಗಬೇಕು ಅನ್ನೋದನ್ನು ಕೇಳೋದಕ್ಕೆ ಅವಕಾಶ ಇದೆ. ಇನ್ನೊಂದು ಬಹಳ ಪ್ರಮುಖವಾದಂಥ ಬೆಳವಣಿಗೆ ಇವತ್ತಾಗಿದೆ. ನಾವು ಆಗಲೇ ಅದನ್ನು ಸುದ್ದಿ ಬ್ರೇಕ್ ಮಾಡಿದ್ವಿ. ಭಾರತ ಕ್ಲಿಯರ್ ಆಗಿ ಒಂದು ನಿರ್ಣಯ ಪಾಸ್ ಮಾಡಿಕೊಂಡಿದೆ. ಇನ್ನು ಮುಂದೆ ಫ್ಯೂಚರ್ನಲ್ಲಾಗುವಂಥ ಯಾವುದೇ ಭಯೋತ್ಪಾದಕ ಕೃತ್ಯ ಅದನ್ನು ಆಕ್ಟ್ ಆಫ್ ವಾರ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ. ಇದು ಬಹಳ ಪ್ರಬಲ ಸಂದೇಶ. ನಾಳೆಯ ದಿನ ಪಹಲ್ಗಾಮ್ನಂತ ಯಾವುದೇ ರೀತಿಯ ಘಟನೆಗಳು ಮರುಕಳಿಸಿದರೆ ಭಾರತ ಮಿಲಿಟರಿ ಪವರ್ ಮುಖಾಂತರ ಉತ್ತರ ಕೊಡುತ್ತೆ. ಅದಕ್ಕೆ ಯಾರೂ ಕೂಡ ಅಡ್ಡಿಪಡಿಸೋದಕ್ಕಾಗಲ್ಲ. ಮಿಲಿಟರಿ ಪವರಲ್ಲಿ ಉತ್ತರ ಕೊಡುತ್ತೆ. ಇಷ್ಟು ದಿನ ಪಾಕಿಸ್ತಾನ ಹೆಂಗಾಗಿತ್ತು ಅಂತಂದರೆ, ಭಾರತದ ಮೇಲೆ ಭಯೋತ್ಪಾದಕ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಸಾಕ್ಷಿ ಕೊಡಿ, ತನಿಖೆ ಮಾಡ್ತೀವಿ, ಜಂಟಿ ತನಿಖೆ ಮಾಡೋಣ, ಈ ರೀತಿ ಬರ್ತಾ ಇತ್ತು. ಆದರೆ ಈಗ ಭಾರತ ಕ್ಲಿಯರ್ ಮೆಸೇಜನ್ನು ಕೊಟ್ಟಿದೆ. ಒಂದು ವೇಳೆ ಭಾರತದಲ್ಲಿ ಒಂದೇ ಒಂದು ಟೆರರ್ ಆಕ್ಟಿವಿಟೀಸ್ ಆಯಿತು ಅಂತಂದರೆ ಅದು ಯುದ್ಧ ಅಂತ ಕನ್ಸಿಡರ್ ಆಗುತ್ತೆ. ಭಾರತದ ಮೇಲೆ ಸಾರಿರುವಂಥ ಯುದ್ಧ ಅಂತ ಕನ್ಸಿಡರ್ ಆಗುತ್ತೆ. ಇದು ಭಾರತದ ಪಾಲಿಸಿ ಚೇಂಜ್ ಆಗಿರುವಂಥ ಲಕ್ಷಣ ಇದು. ಇದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು, ಪಾಕಿಸ್ತಾನ ಸದ್ಯ ಸೋತು ಕಂಗಾಲಾದಂಥ ಸ್ಥಿತಿಯಲ್ಲಿರೋದ್ರಿಂದ ಸೀಸ್ ಫೈರ್ನ ಪ್ರಪೋಸಲ್ ಇಟ್ಟಿದೆ. ಭಾರತ ಆಕ್ಸೆಪ್ಟ್ ಮಾಡಿದೆ ಆ ಪ್ರಪೋಸಲನ್ನು. ದೊಡ್ಡಣ್ಣನ ಮಧ್ಯಸ್ಥಿಕೆಯಲ್ಲಿ ಅದನ್ನು ಆಕ್ಸೆಪ್ಟ್ ಮಾಡಿದರು. ಬಟ್ ಏನು ಪ್ರಶ್ನೆ ಅಂತಂದರೆ, ನೀವು ಪಾಕಿಸ್ತಾನದಲ್ಲಿ ರಾಜಕೀಯ ನಾಯಕರು ನಿರ್ಧಾರವನ್ನು ತೆಗೆದುಕೊಳ್ಳೋದಲ್ಲ, ಅಲ್ಲಿ ಮಿಲಿಟರಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಪಾಕಿಸ್ತಾನದಲ್ಲಿ ಹಿಂದೆಯೂ ಕೂಡ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ ಒಂದಾದರೆ, ಮಿಲಿಟರಿ ತೆಗೆದುಕೊಳ್ಳುವಂಥ ನಿರ್ಧಾರ ಮತ್ತೊಂದಾಗಿರುತ್ತೆ ಪಾಕಿಸ್ತಾನದಲ್ಲಿ.
ಇದರ ಜೊತೆಗೆ ಈ ಟೆರರ್ ಸಂಘಟನೆಗಳನ್ನು ಆಪರೇಟ್ ಮಾಡ್ತಾ ಇರೋದು ಪಾಕಿಸ್ತಾನದಲ್ಲಿ ISI, ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್, ಟೆರರ್ ಸಂಘಟನೆಗಳನ್ನು ಆಪರೇಟ್ ಮಾಡ್ತಾ ಇರೋದು. ISIಗೂ ಸರ್ಕಾರಕ್ಕೂ ತಿಕ್ಕಾಟಗಳಿದ್ದಾವೆ ಪಾಕಿಸ್ತಾನದಲ್ಲಿ, ಮಿಲಿಟರಿಗೂ ಸರ್ಕಾರಕ್ಕೂ ತಿಕ್ಕಾಟಗಳಿದ್ದಾವೆ ಪಾಕಿಸ್ತಾನದಲ್ಲಿ. ಈ ಹಂತದಲ್ಲಿ ಸರ್ಕಾರ ಅಂದರೆ ಶೆಹಬಾಜ್ ಶರೀಫು, ರಕ್ಷಣಾ ಸಚಿವ, ವಿದೇಶಾಂಗ ಸಚಿವ ಈಗ ತಾನೇ ಟ್ವೀಟ್ಗಳನ್ನು ಮಾಡ್ತಾ ಇದ್ದಾರೆ, ಸೀಸ್ ಫೈರು, ಕದನ ವಿರಾಮ ಅಂತ ಹೇಳ್ತಿದ್ದಾರೆ. ಬಟ್ ಮಿಲಿಟರಿ, ISI ಬೇರೆ ರೀತಿಯಲ್ಲಿ ಯೋಚನೆ ಮಾಡಬಹುದು, ಗೊತ್ತಿಲ್ಲ. ಯಾಕಂತಂದರೆ ಈ ಹಿಂದೆ ಆ ರೀತಿಯಾದಂಥ ಉದಾಹರಣೆಗಳಿದ್ದಾವೆ ವಿದ್ಯಾಶ್ರೀ. ಇದೇ ಈಗ ಪ್ರಶ್ನೆ ಹುಟ್ಟೋದಕ್ಕೆ ಕಾರಣ ಆಗಿರೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಮೇ 12 ಬಗ್ಗೆ ಕುತೂಹಲ ಸೃಷ್ಟಿಯಾಗ್ತಾ ಇದೆ. ಭಾರತ ನೆಗೋಷಿಯೇಷನ್ ಟೇಬಲ್ನ ಮೇಲೆ ಹೋದಾಗ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರನ್ನು ಯಾಕೆ ಕೇಳಬಾರ್ದು, ಕೈಗೊಪ್ಪಿಸಿ ಅಂತ ಯಾಕೆ ಕೇಳಬಾರ್ದು? ಆಯ್ಕೆಗಳು ನಮ್ಮ ಕಡೆಗಿದ್ದಾವೆ. ಬೆಗ್ಗರ್ಸ್ ಹ್ಯಾವ್ ನೋ ಚಾಯ್ಸ್. ಐ ರಿಪೀಟ್, ಬೆಗ್ಗರ್ಸ್ ಹ್ಯಾವ್ ನೋ ಚಾಯ್ಸ್. ಭಿಕ್ಷುಕರಿಗೆ ಆಯ್ಕೆಗಳಿಲ್ಲ, ಪಾಕಿಸ್ತಾನಕ್ಕೆ ಆಯ್ಕೆಗಳಿಲ್ಲ. ಹೆದರಿ ಕದನ ವಿರಾಮಕ್ಕೆ ಒಪ್ಪಿಕೊಂಡಿರೋದು ಸ್ಪಷ್ಟ. ಪ್ರಪೋಸಲ್ ಯಾರಿಂದ ಬಂತು? ಪ್ರಪೋಸಲ್ ಬಂದಿರೋದು ಪಾಕಿಸ್ತಾನದಿಂದ. ಕದನ ವಿರಾಮ ಘೋಷಣೆ ಮಾಡಿ ಅಂತ ಪ್ರಪೋಸಲ್ ಇಟ್ಟಿರೋದು ಪಾಕಿಸ್ತಾನ. ನೀವು ಗಮನಿಸಿ, ಕಳೆದ ಕೆಲ ದಿನಗಳ ಹಿಂದೆ, 2-3 ದಿನದ ಹಿಂದೆ ರೈಟ್, ಯಾವ ರೀತಿ ಇತ್ತು ಹೇಳಿಕೆಗಳು ವಿದ್ಯಾಶ್ರೀ? ಪಾಕಿಸ್ತಾನದ ಹೇಳಿಕೆಗಳು ಹೆಂಗಿತ್ತು? ಈಗ ಸೀಸ್ ಫೈರ್ನ ಪ್ರಪೋಸಲ್ ಇಡ್ತಾರೆ ಅಂತಂದ್ರೆ ಪಾಕಿಸ್ತಾನ ಅಕ್ಷರಶಃ ಕುಗ್ಗಿ ಹೋಗಿದೆ ಅಂತ ಅರ್ಥ ವಿದ್ಯಾಶ್ರೀ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.